In this class, let us discuss Euclid's division lemma. It says, let a and b be any two positive integers. Then, so ಈ ಸಿಂಬಲ್ ಏನಿದೆಯಲ್ಲ, ಈ ಅನ್ನೋದನ್ನ ರಿವರ್ಸ್ ಬರ್ದಿದ್ವಲ್ಲ, ಇದು there exist unique integers q and r such that a equal to bq plus r, where r lies in between 0 and b. It may be equal to 0, but it will not be equal to b. It will be strictly less than b. ಇದು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಏನಿದೆ ಇಲ್ಲಿ ಅಂತಂದ್ರೆ ಕಂಡೀಷನ್ಸ್, ಎ ಅಂಡ್ ಬಿ ಶುಡ್ ಬಿ ಪಾಸಿಟಿವ್ ಇಂಟಿಜರ್ಸ್. ಎರಡು ಪಾಸಿಟಿವ್ ಇಂಟಿಜರ್ಸ್ ಆಗಿರ್ಬೇಕು. ಈ ರೀತಿ ಪಾಸಿಟಿವ್ ಇಂಟಿಜರ್ಸ್ ಇದ್ರೆ ಇವುಗಳಿಗೆ ಕರೆಸ್ಪಾಂಡಿಂಗ್ ಆಗಿ ಯುನೀಕ್ ಆಗಿರ್ತಕ್ಕಂಥ ಇನ್ನೆರಡು ಇಂಟಿಜರ್ಗಳು ಸಿಗುತ್ತೆ. ಅವು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು. ಇನ್ನೆರಡು ಇಂಟಿಜರ್ಗಳು ಸಿಗುತ್ತೆ. ಯಾವುದು ಅಂತಂದ್ರೆ ಕ್ಯೂ ಅಂಡ್ ಆರ್. ಆ ಎರಡು ಇಂಟಿಜರ್ಗಳು ಯಾವ ರೀತಿ ಸಿಗುತ್ತೆ ನಮಗೆ ಅಂತಂದ್ರೆ, ಈ ಕಂಡೀಷನ್, ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಗೋ ತರ, ಈ ಈಕ್ವೇಶನ್ ಹೋಲ್ಡ್ ಆಗೋ ತರ ಎರಡು ಇಂಟಿಜರ್ಗಳು ನಮಗೆ ಸಿಕ್ಕೇ ಸಿಗುತ್ತೆ. ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಅಂದ್ರೆ ಎ ಇಲ್ಲಿದೆ, ಬಿ ಇಲ್ಲಿದೆ, ಇದ್ರ ಜೊತೆಗೆ ಕ್ಯೂ ಅನ್ನೋದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ, ಜೊತೆಗೆ ಈ ಪ್ರಾಡಕ್ಟ್ಗೆ ಈ ಆರ್ ನ ಆಡ್ ಮಾಡಿದ್ರೆ, ದಟ್ ಪ್ರಾಡಕ್ಟ್ ಅಂಡ್ ದಿ ಸಮ್ ಶುಡ್ ಬಿ ಈಕ್ವಲ್ ಟು ಎ. ಈ ರೀತಿ ಆಗೋ ತರ ಡೆಫಿನೆಟ್ ಆಗಿ ನೀವು ಕನ್ಸಿಡರ್ ಮಾಡಿರ್ತಕ್ಕಂಥ ಎರಡು ಪಾಸಿಟಿವ್ ಇಂಟಿಜರ್ಸ್ಗಳಿಗೆ ಇನ್ನೆರಡು ಇಂಟಿಜರ್ಗಳು ಸಿಕ್ಕೇ ಸಿಗುತ್ತೆ. ಮತ್ತು ಆ ಇಂಟಿಜರ್ಗಳು ಯುನೀಕ್ ಆಗಿರುತ್ತವೆ. ಅಂದ್ರೆ ಇವೆರಡಕ್ಕೆ ಕರೆಸ್ಪಾಂಡಿಂಗ್ ಅವೆರಡು ಸಿಕ್ಕೇ ಸಿಗ್ತವೆ. ಮತ್ತೆ ಇಲ್ಲಿ ಆರ್ ಮೇಲೆ ಸ್ಪೆಸಿಫಿಕ್ ಆಗಿ ಏನ್ ಕಂಡೀಷನ್ ಇರುತ್ತೆ ಅಂತಂದ್ರೆ, ದಿಸ್ ಆರ್ ವಿಲ್ ಬಿ ಪಾಸಿಟಿವ್ ಗ್ರೇಟರ್ ದೆನ್ 0 ಆರ್ ಈಕ್ವಲ್ ಟು 0, ಬಟ್ ದಿಸ್ ವಿಲ್ ಬಿ ಆಲ್ವೇಸ್ ಲೆಸ್ ದ್ಯಾನ್ ಬಿ. ದಿಸ್ ಈಸ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಇದನ್ನ ಇಷ್ಟೆಲ್ಲ ಹೇಳ್ತೀವಲ್ಲ, ಆಲ್ರೆಡಿ ನಾವು ಲೋಯರ್ ಕ್ಲಾಸಲ್ಲಿ ಇದನ್ನೆಲ್ಲನೂ ಸ್ಟಡಿ ಮಾಡಿದ್ವಿ. ಏನಂತ ಸ್ಟಡಿ ಮಾಡಿದ್ವಿ ಅಂತಂದ್ರೆ, ಡಿವಿಡೆಂಡ್ ಈಕ್ವಲ್ ಟು, ಇದನ್ನ ಈ ರೀತಿ ಕಲ್ತಿದೀವಿ ನಾವು, ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ ಅಂತ ಕಲ್ತಿದ್ವಿ. ಇದೇ ಡಿವಿಷನ್ ಲೆಮ್ಮ ಇಲ್ಲೇನಿದೆಯಲ್ಲ, ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ ಅಂತೇನು ಡಿವಿಷನ್ ಏನ್ ಮಾಡಿರ್ತೀವಲ್ಲ ನಾವು, ಆ ಡಿವಿಷನ್ ಕರೆಕ್ಟಾ ತಪ್ಪಂತ ವೆರಿಫೈ ಮಾಡೋ ಸಲುವಾಗಿ ಏನ್ ಫಾರ್ಮುಲಾ ಬಳಸಿದ್ವಿ, ಅದೇ ಫಾರ್ಮುಲಾನೇ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಇಲ್ಲಿ ಎ ಅಂತಂದ್ರೆ ಡಿವಿಡೆಂಡ್, ಬಿ ಅಂದ್ರೆ ಡಿವೈಸರ್, ಕ್ಯೂ ಅಂದ್ರೆ ಕೋಶಂಟ್, ಆರ್ ಅಂತಂದ್ರೆ ರಿಮೈಂಡರ್. ಕ್ಯೂ ಅಂತಾನೆ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇದು ಕೋಶಂಟ್. ಅಂದ್ರೆ ಎ ಅನ್ನೋ ವ್ಯಾಲ್ಯೂವನ್ನ ಬಿ ಅನ್ನೋ ನಂಬರ್ ಇಂದ ಡಿವೈಡ್ ಮಾಡಿದಾಗ ಅಲ್ಲಿ ಯಾವುದೋ ಒಂದು ಕೋಶಂಟ್ ಬರುತ್ತೆ, ಒಂದಷ್ಟು ರಿಮೈಂಡರ್ ಉಳಿಬಹುದು. ರಿಮೈಂಡರ್ ನೋಡಿ ಯಾವಾಗ್ಲೂ 0 ಇರಬಹುದು ಅಥವಾ ಡಿವೈಸರ್ಗಿಂತ ಕಡಿಮೆ ಇರುತ್ತೆ. ಡಿವೈಸರ್ನಷ್ಟು ಇರೋದಿಲ್ಲ, ಡಿವೈಸರ್ಗಿಂತ ಜಾಸ್ತಿ ಕೂಡ ಆಗೋದಿಲ್ಲ. ಡಿವೈಸರ್ ಯಾವ್ದಿಲ್ಲಿ, ಬಿ ಡಿವೈಸರ್ ಆಗಿರೋದ್ರಿಂದ ಬಿಗಿಂತಲೂ ಕಡಿಮೆ ರಿಮೈಂಡರ್ ಇರ್ತದೆ. ಇದು 0 ಆಗಬಹುದು, 0ಗಿಂತ ಜಾಸ್ತಿ ಇರಬಹುದು. ಈಗ 4 ಇಂದ ಡಿವೈಡ್ ಮಾಡ್ತಿದ್ದೀರಿ ಅಂತಂದ್ರೆ ರಿಮೈಂಡರ್ ಏನೇನು ಬರೋಂಥ ಚಾನ್ಸಸ್ ಇರುತ್ತೆ ಅಂತಂದ್ರೆ 0, 1, 2, 3. 4 ಬರಲ್ಲ, 4ಗಿಂತ ಜಾಸ್ತಿ ಬರಲ್ಲ ರಿಮೈಂಡರ್. ಒಂದ್ ವೇಳೆ 3 ಇಂದ ಡಿವೈಡ್ ಮಾಡ್ತಿದ್ದೀರಿ ನೀವು ಅಂತಂದ್ರೆ, ಡಿವೈಸರ್ 3 ಆಗಿರೋದ್ರಿಂದ ಅಲ್ಲಿ ರಿಮೈಂಡರ್ ಏನೇನು ಬರೋ ಚಾನ್ಸ್ ಇರುತ್ತೆ ಅಂದ್ರೆ 0, 1, 2. ಸೊ ಆಲ್ವೇಸ್ ರಿಮೈಂಡರ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ದ ಡಿವೈಸರ್, ದಟ್ ಮೇ ಬಿ ಈಕ್ವಲ್ ಟು 0. ಸೊ ರಿಮೈಂಡರ್ ಮೇಲೆ ಈ ಕಂಡೀಷನ್ ಇದೆ. ಇದನ್ನ ಕನ್ನಡದಲ್ಲಿ ನಾವು ಈ ರೀತಿ ಓದಿರ್ತೀವಿ, ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ತಾಳೆ ನೋಡೋದು ಅಂತೇಳಿ ಇದನ್ನ ಕನ್ನಡದಲ್ಲಿ ಕರಿತೀವಿ ಭಾಗಲಬ್ಧ ಪ್ಲಸ್ ಶೇಷ ಅಂತ ಓದ್ತೀವಿ. ಇದೇನೆ ಏನಂದ್ರೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಅದನ್ನು ಶಾರ್ಟ್ ಆಗಿ ಈ ರೀತಿ ಹೇಳ್ತೀವಿ. ಓಕೆ, ಈ ಡಿವಿಷನ್ ಲೆಮ್ಮನ್ನ ನಾವು ಒಂದು ಅಲ್ಗಾರಿದಮ್ ಆಗಿ ಬಳಸ್ತೀವಿ. ಯಾವುದಕ್ಕೆ ಅಲ್ಗಾರಿದಮ್ ಆಗಿ ಬಳಸ್ತೀವಿ ಅಂತಂದ್ರೆ, ಇನ್ ಆರ್ಡರ್ ಟು ಫೈಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 2 ನಂಬರ್ಸ್. ಎ ಮತ್ತು ಬಿ ಎರಡು ನಂಬರ್ಗಳು ಕೊಟ್ಟಿದ್ದಾರೆ ಅಂತಂದ್ರೆ, ಆ ಎರಡು ನಂಬರ್ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಪ್ರೊಸೆಸ್ ಅನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಬಳಸ್ತೀವಿ. ಈ ಫಾರ್ಮುಲಾನೇ ಬಳಸ್ತೀವಿ, ಬಟ್ ರಿಪೀಟೆಡ್ ಆಗಿ ಬಳಸ್ತೀವಿ. ನಾನು ಆಲ್ರೆಡಿ ಇದನ್ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫೈಂಡ್ ಮಾಡೋದು ಡಿವಿಷನ್ ಮೆಥಡ್ ಅಂತ ಏನು ಹೇಳಿದ್ನಲ್ಲ, ಅದರಲ್ಲಿ ಆಕ್ಚುಲಿ ಯೂಸ್ ಮಾಡಿದ್ ನಾವೇನು ಅಂತಂದ್ರೆ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮನೇ, ಆದ್ರೆ ಅದನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ನಿಮಗೆ ಹೇಳಿದ್ದೀನಿ ಅಷ್ಟೇ. ಅದು ಹೆಂಗೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈಗ ನೋಡಿ, ಎ ಈಕ್ವಲ್ ಟು, ಇದು ಒಂದು ನಂಬರು B1 ಅಂತ ಅನ್ಕೊಳ್ತೀನಿ ನಾನು, ಯಾಕಂದ್ರೆ ಪ್ರೊಸೆಸ್ ಕಂಟಿನ್ಯೂ ಆಗ್ತದಲ್ಲ, ಹಾಗಾಗಿ B1, B2, B3 ಅಂತ ಬೇಕು ನನಗೆ. ಇಲ್ಲಿ ಕೋಶಂಟ್ Q1 ಅಂತ ತಗೊಳ್ಳೋಣ, ಆ ರಿಮೈಂಡರ್ R1 ಅಂತ ತಗೊಳ್ಳೋಣ. ಓಕೆ, ಈ ರೀತಿ ಬಂದ ಮೇಲೆ ರಿಮೈಂಡರ್ ಏನಾದ್ರು 0 ಆಯ್ತು ಅಂತಂದ್ರೆ,
ಫಸ್ಟ್ ಸ್ಟೆಪ್ಗೆನೆ ರಿಮೈಂಡರ್ 0 ಆಯ್ತು ಅಂತಂದ್ರೆ ಅವಾಗ ನೀವು ಯಾವ ನಂಬರ್ ಇಂದ ಡಿವೈಡ್ ಮಾಡಿರ್ತೀರೋ ಆ ಡಿವೈಸರ್ ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರ್ತದೆ. ಒಂದು ವೇಳೆ ರಿಮೈಂಡರ್ 0 ಆಗಿಲ್ಲ ಅಂತ ಅನ್ಕೊಳ್ರಿ, ನೆಕ್ಸ್ಟ್ ಇದೇ ಪ್ರಾಸೆಸ್ ಅನ್ನೇ ಅಥವಾ ಇದೇ ಫಾರ್ಮುಲಾನ ನಾವು ಕಂಟಿನ್ಯೂ ಮಾಡಬೇಕು. ಹೆಂಗ್ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವುದು ಡಿವಿಡೆಂಡ್ ಯಾವ್ದಾಗುತ್ತಂದ್ರೆ ಹಿಂದಿನ ಸ್ಟೆಪ್ ಅಲ್ಲಿ ಡಿವೈಸರ್ ಯಾವ್ದಾಗಿತ್ತಲ್ಲ ಅದು ಡಿವಿಡೆಂಡ್ ಆಗುತ್ತೆ. ಹಿಂದಿನ ಸ್ಟೆಪ್ ಅಲ್ಲಿ ಡಿವೈಸರ್ ಆಗಿರೋದು ಇಲ್ಲಿ ಡಿವಿಡೆಂಡ್ ಆಗುತ್ತೆ. ರಿಮೈಂಡರ್ ಡಿವೈಸರ್ ಆಗ್ತದೆ, ರಿಮೈಂಡರ್ ಡಿವೈಸರ್ ಆಗ್ತದೆ. ಇಲ್ಲಿ ಸಮ್ ಕೋಶಂಟ್ ಬರಬಹುದು, ಅದನ್ನ Q2 ಅಂತ ಕರೆಯೋಣ. ಇಲ್ಲಿ ರಿಮೈಂಡರ್ ಬರ್ತದೆ, ಅದನ್ನ R2 ಅಂತ ಕರೆಯೋಣ. ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಡಿವೈಸರ್ಗೂ ಮತ್ತು ರಿಮೈಂಡರ್ಗೂ ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಡಿವೈಸರ್ ಡಿವಿಡೆಂಡ್ ಆಗುತ್ತೆ, ರಿಮೈಂಡರ್ ಡಿವೈಸರ್ ಆಗ್ತದೆ. ಕೋಶಂಟ್ ಯಾವುದು ಬೇರೆ ಬರುತ್ತೆ, ರಿಮೈಂಡರ್ ಯಾವುದು ಬೇರೆ ಬರುತ್ತೆ. ಇಲ್ಲಿ ಮತ್ತೆ ಸೇಮ್ ಏನು ರಿಮೈಂಡರ್ ಏನಾದ್ರು 0 ಆಯ್ತು ಅಂತಂದ್ರೆ ಇಲ್ಲೇನು ಡಿವೈಸರ್ ಆಗಿ ಕೆಲಸ ಮಾಡಿತ್ತಲ್ಲ, ಇಲ್ಲಿ ಡಿವೈಸರ್ ಆಗಿ ಕೆಲಸ ಮಾಡಿದ್ದು ರಿಮೈಂಡರ್. ಅದೇ ನಮಗೆ ಬೇಕಾಗಿರ್ತಕ್ಕಂಥ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದಾಗಿಲ್ಲ ಅಂತಂದ್ರೆ ಅಂದ್ರೆ ರಿಮೈಂಡರ್ 0 ಆಗಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಪ್ರಾಸೆಸ್ ಕಂಟಿನ್ಯೂ. ಇಲ್ಲಿ ಯಾವುದು ಡಿವೈಸರ್ ಯಾವುದು R2 ಅದು ಇಲ್ಲಿಗೆ ಬರುತ್ತೆ, ಸಾರಿ R1 ಇಲ್ಲಿಗೆ ಬರುತ್ತೆ. R2 ಅನ್ನೋದು ಡಿವೈಸರ್ ಆಗ್ತದೆ, Q3 ಅನ್ನೋದು ಕೋಶಂಟ್ ಆಗುತ್ತೆ, ಇಲ್ಲಿ ಬೇರೆ ವ್ಯಾಲ್ಯೂ ಬರ್ತದೆ, R3 ಅನ್ನೋದು ರಿಮೈಂಡರ್. ಸೇಮ್ ಮತ್ತೆ ಅದೇ ಕನ್ಕ್ಲೂಷನ್. R3 ಅನ್ನೋದು 0 ಆಯ್ತು ಅಂದ್ರೆ R2 ವಿಲ್ ಬಿ ಅವರ್ ಡಿವೈಸರ್. ನಮ್ಮ ಡಿವೈಸರ್ ಏನಾಗಿರುತ್ತೆ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರ್ತದೆ. ಒಂದ್ ವೇಳೆ R3 ನಾಟ್ 0 ಆಗಿತ್ತು ಅಂತಂದ್ರೆ ಮತ್ತೆ ಕಂಟಿನ್ಯೂ ಆಗ್ತದೆ, R2 ಇಲ್ಲಿಗೆ ಬರುತ್ತೆ, R3 ಡಿವೈಸರ್ ಆಗುತ್ತೆ, ಬೇರೆ ಯಾವುದೋ ಒಂದು ಕೋಶಂಟ್ ಬರುತ್ತೆ, ಮತ್ತೆ ಬೇರೆ ಯಾವುದೋ ಒಂದು ರಿಮೈಂಡರ್ ಬರುತ್ತೆ, ಅಂಡ್ ಸೋ ಆನ್. ಈ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ಅಂಟಿಲ್ ವಿ ಗೆಟ್ ರಿಮೈಂಡರ್ 0. ರಿಮೈಂಡರ್ 0 ಬರೋವರೆಗೂ ಈ ಪ್ರೊಸೆಸ್ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಯಾವಾಗ ರಿಮೈಂಡರ್ 0 ಬರುತ್ತೋ ಅಲ್ಲಿ ಯಾವ ನಂಬರ್ ಡಿವೈಸರ್ ಆಗಿ ಕೆಲಸ ಮಾಡ್ತಿರುತ್ತಲ್ಲ ಅದು ನಮ್ಗೆ ಬೇಕಾಗಿರ್ತಕ್ಕಂಥ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದನ್ನ ನಾವು ಅಲ್ಲಿ ಬಳಸಿದ್ದು, ಅದನ್ನ ಸ್ವಲ್ಪ ಬೇರೆ ರೀತಿ ಬಳಸಿದೀವಿ ನಾವು. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ತಗೊಳ್ರಿ, 35 ಸೇ ಫಾರ್ ಎಕ್ಸಾಂಪಲ್ 25 ಅಂತಾನೆ ತಗೊಳ್ರಿ. 35 25 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 5 ಬರುತ್ತೆ. ಓಕೆ, ಈಗ ಡಿವೈಡ್ ಮಾಡ್ತೀವಿ. ಡಿವೈಸರ್ ಯಾವುದು ಸ್ಮಾಲೆಸ್ಟ್ ನಂಬರ್ ಇಂದ ಡಿವೈಡ್ ಮಾಡ್ಬೇಕಂತ ಹೇಳಿದ್ನಲ್ಲ, ಇಲ್ಲಿ ಡಿವೈಸರ್ 25, ಡಿವಿಡೆಂಡ್ 35, ಕೋಶಂಟ್ ಈ ಕಡೆ ಬರೀತೀವಿ, 25 1s 25 ಅಂತ ಬರೀತೀವಿ. ಓಕೆ, ಇಲ್ಲಿ ರಿಮೈಂಡರ್ 10 ನೋಡಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎರಡನೇ ಸ್ಟೆಪ್ ಅಲ್ಲಿ ರಿಮೈಂಡರ್ ಏನಾಗಿತ್ತು, ಡಿವೈಸರ್ ಆಗಿತ್ತು ನೋಡಿ. ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಿದ್ವಿ ನಾವು 10 ಇಂದ 25 ಅನ್ನ ಡಿವೈಡ್ ಮಾಡ್ತಾ ಇದ್ವಿ. ಹಿಂದಿನ ಸ್ಟೆಪ್ ಅಲ್ಲಿ ಯಾವುದು ಡಿವೈಸರ್ ಆಗಿತ್ತೋ ಈ ಸ್ಟೆಪ್ ಅಲ್ಲಿ ಅದು ಡಿವಿಡೆಂಡ್ ಆಗುತ್ತೆ ನೋಡಿ. ಇಲ್ಲಿ ಡಿವೈಸರ್ ಆಗಿತ್ತು, ಈ ಸ್ಟೆಪ್ ಅಲ್ಲಿ ಅದು ಡಿವಿಡೆಂಡ್ ಆಯಿತು. ಹಿಂದಿನ ಸ್ಟೆಪ್ ಅಲ್ಲಿ ಯಾವುದು ರಿಮೈಂಡರ್ ಆಗಿರುತ್ತೋ ಅದು ಡಿವೈಸರ್ ಆಗ್ತದೆ. ಹಿಂದಿನ ಸ್ಟೆಪ್ ಅಲ್ಲಿ ಇದು ರಿಮೈಂಡರ್. ಈ ರಿಮೈಂಡರ್ ಇಂದ ಇದನ್ನ ಡಿವೈಡ್ ಮಾಡ್ತಿದೀವಿ ಅಂತಂದ್ರೆ 25 ಡಿವಿಡೆಂಡ್, 10 ಅನ್ನೋದು ಡಿವೈಸರ್. 10 2s 25 ಬಂತು. ಇದು ಕೋಶಂಟ್ಗಳು, Q1 Q2 Q3 ಏನು ಬರ್ದಿದ್ದೀನಲ್ಲ, ಇದು Q1 ಇದು Q2, ಅದು ಕೋಶಂಟ್ಗಳು. ಈಗ ಈ ಸ್ಟೆಪ್ ಅಲ್ಲಿ ರಿಮೈಂಡರ್ ಯಾವುದು 5 ರಿಮೈಂಡರ್. ಹಿಂದಿನ ಸ್ಟೆಪ್ ಅಲ್ಲಿ ರಿಮೈಂಡರ್ 10 ಆಗಿತ್ತಲ್ಲ, ಈ 10 ಈಗ ಡಿವಿಡೆಂಡ್ ಆಗುತ್ತಾ. ಈ ಸ್ಟೆಪ್ ಅಲ್ಲಿ ಏನು ಡಿವೈಸರ್ ಆಗಿತ್ತಲ್ಲ ಅದು ಈಗ ಈ ಸ್ಟೆಪ್ ಅಲ್ಲಿ ರಿಮೈಂಡರ್ ಏನಾಗಿದೆ ಇದು ಈಗ ಡಿವೈಸರ್ ಆಗಿ ಕೆಲಸ ಮಾಡ್ತದೆ. ಇದು ಡಿವೈಸರ್ ಆಯ್ತು, ಇದು ಡಿವಿಡೆಂಡ್ ಆಯ್ತು. 5 2s ಇದು Q3, 5 2s 10 0. ಸೊ 0 ಬಂತು ರಿಮೈಂಡರ್. 0 ಬಂದಾಗ ಯಾವುದು ಡಿವೈಸರ್ ಆಗಿ ಕೆಲಸ ಮಾಡಿತ್ತೋ, ನಾನು ಅಲ್ಲಿ ಹೇಳಿದ್ದೇನಂತ ಹೇಳಿದ್ದೆ, ನಾನ್ ಝೀರೋ ಕ್ವಾಂಟಿಟಿ ಯಾವ್ದು ಉಳಿದಿರುತ್ತಲ್ಲ ಅದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ದೆ. ಈಗ ಇಲ್ಲಿ ಯಾವುದು ಡಿವೈಸರ್ ಆಗಿ ಕೆಲಸ ಮಾಡಿದ್ಯೋ ಅದೇನೆ ನಮ್ಮ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇಲ್ಲಿ ಡಿವೈಸರ್ ಆಗಿರೋದು ಯಾವುದು 5. ಸೊ ದಿಸ್ ಇಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅದನ್ನ ಈ ಫಾರ್ಮುಲಾ ಪ್ರಕಾರ ಏನಾದ್ರೂ ನಾವು ಎಕ್ಸ್ಪ್ರೆಸ್ ಮಾಡೋದಾದ್ರೆ ಇದನ್ನೇನೆ 35 ಮತ್ತು 25 ತಗೊಂಡು ನಾನು ಬರೀತೀನಿ ನೋಡಿ. ಫಸ್ಟಿಗೆ 35 ಈಕ್ವಲ್ ಟು ಇದು ಎ, ಇದು ಬಿ ಇಂಟು 25 ಇಂಟು ಎಷ್ಟು ಬರಿಬೋದು, 25 2s ಆದರೆ 50 ಜಾಸ್ತಿ ಆಗ್ತದೆ. 25 1s 25 ಪ್ಲಸ್ 25 1s 25 ಪ್ಲಸ್ ಎಷ್ಟು ಬರಬೇಕು 35 ಬರಬೇಕಂದ್ರೆ ಇಲ್ಲಿ 10 ಬರಬೇಕು.
25 into 25, 25 plus 10, 35. A equal to BQ plus R. Next, ಇಲ್ಲಿ ಡಿವೈಸರ್, ಇಲ್ಲಿ ಡಿವಿಡೆಂಡ್, ಇಲ್ಲಿ ರಿಮೈಂಡರ್, ಇಲ್ಲಿ ಡಿವೈಸರ್. ಸೊ 25 equal to 10 into 2, 10 2s are 20 plus 5, 25. ಈಗ ಇಲ್ಲಿ ಯಾವುದು ಡಿವೈಸರ್ ಆಗಿತ್ತಲ್ಲ ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿವಿಡೆಂಡ್, ಇಲ್ಲಿ ಯಾವುದು ರಿಮೈಂಡರ್ ಆಗಿತ್ತೋ ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿವೈಸರ್ ಇಂಟು 5 2s are 10, ರಿಮೈಂಡರ್ 0. ರಿಮೈಂಡರ್ 0 ಬಂದಾಗ ಯಾವುದು ಡಿವೈಸರ್ ಆಗಿತ್ತೋ ಅದು ನಮ್ಮ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನೋಡಿ, ಈ ರೀತಿ ಮಾಡೋದಕ್ಕೆ ಸ್ವಲ್ಪ ಲೆಂದಿ ಆಗೋದ್ರಿಂದ ಅಥವಾ ನಮಗೆ ಈ Q1 Q2 Q3ಗಳನ್ನ ಫೈಂಡ್ ಮಾಡೋಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ನಾನೇನು ಮಾಡಿದ್ದೀನಿ ಅಂತಂದ್ರೆ ಈ ರೀತಿ ಲೈನ್ಗಳನ್ನ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಡಿವಿಷನ್ ಮೆಥಡ್ ಅಂತ ಏನು ಹೇಳಿದ್ನಲ್ಲ ಅದು ಆಕ್ಚುಲಿ ಏನು ಅಂತಂದ್ರೆ ಅದು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ, ಅಪ್ಲಿಕೇಶನ್ ಆಫ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ಈ ಪ್ರೊಸೆಸ್ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಅಂಟಿಲ್ ವಿ ಗೆಟ್ ರಿಮೈಂಡರ್ 0. ಓಕೆ, ಸೊ ಇದು ಅಪ್ಲಿಕೇಶನ್ ಆಫ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಆಯಿತು. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದ್ರೆ ರೇಷಿಯೋ ಅಂಡ್ ಪ್ರಪೋರ್ಷನ್ಗೆ ಮೂವ್ ಆಗೋಣ. ರೇಷಿಯೋ ಅಂಡ್ ಪ್ರಪೋರ್ಷನ್. ಎರಡು ಕ್ವಾಂಟಿಟಿಗಳನ್ನು ಕಂಪೇರ್ ಮಾಡೋದಕ್ಕೆ ಯೂಶಲಿ ನಾವೇನು ಮಾಡ್ತೀವಿ ಅಂತಂದರೆ ರೇಷಿಯೋ ಮತ್ತು ಪ್ರಪೋರ್ಷನ್ನ ಬಳಸ್ತೀವಿ. ರೇಷಿಯೋ ಯೂಶಲಿ ಆ ರೇಷಿಯೋಗಳನ್ನೇ ಕಂಪೇರ್ ಮಾಡಿದರೆ ಅವಾಗ ಪ್ರಪೋರ್ಷನ್ ಆಗ್ತದೆ. ಎರಡು ರೇಷಿಯೋಗಳನ್ನ ಕಂಪೇರ್ ಮಾಡಿದಾಗ ಅದು ಪ್ರಪೋರ್ಷನ್ ಆಗುತ್ತೆ, ಎರಡು ಕ್ವಾಂಟಿಟಿಗಳನ್ನು ಕಂಪೇರ್ ಮಾಡಿದಾಗ ಅದು ರೇಷಿಯೋ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬರ ವಯಸ್ಸು 20 ವರ್ಷ ಇದೆ ಅಂತ ಅನ್ಕೊಳ್ರಿ, ಇನ್ನೊಬ್ಬರ ವಯಸ್ಸು 40 ವರ್ಷ ಇದೆ ಅಂತಂದ್ರೆ ಅದನ್ನ ನಾವು ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ ಎ ಅನ್ನೋನ ವಯಸ್ಸು 20, ಬಿ ಅನ್ನೋನ ವಯಸ್ಸು 40 ಇತ್ತು ಅಂತಂದ್ರೆ ಬಿ ನ ವಯಸ್ಸು ಎ ನ ವಯಸ್ಸನ್ನ 2 ಪಟ್ಟಿದೆ, ಡಬಲ್ ಅಂತ ಹೇಳ್ತೀವಲ್ಲ, ಸೊ ಅದು ಡಬಲ್. ಈ ರೀತಿ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಅದನ್ನೇನೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ರೇಷನ್ ಅಲ್ಲಿ ಬಳಸೋದು. ರೇಷನ್ ಅಲ್ಲಿ ಯೂಶುವಲ್ ಆಗಿ ಎರಡು ಕ್ವಾಂಟಿಟೀಸ್ ಇರುತ್ತೆ. ಒಂದು ಅದನ್ನ ಯೂಶುವಲಿ ಎ, ಎರಡು ಚುಕ್ಕಿ ಹಾಕಿ ಬರೀತೀವಿ. ಇದನ್ನ ಓದೋದು ಯಾವ ರೀತಿ ಓದ್ತೀವಿ ಅಂತಂದ್ರೆ ಎ ಈಸ್ ಟು ಬಿ, ಎಗೆ ಇಷ್ಟು ಬಿ ಇದೆ ಅಂತ, ಎಗೆ ಬಿ ಇಷ್ಟು ಅಂತ, ಎ ಈಸ್ ಟು ಬಿ. ಇದನ್ನ ಆಂಟಿಸಿಡೆಂಟ್ ಅಂತ ಕರೀತಾರೆ, ಇದನ್ನ ಕಾನ್ಸಿಕ್ವೆಂಟ್ ಅಂತ ಕರೀತಾರೆ. ಇದೇನಿದು ಆಂಟಿಸಿಡೆಂಟ್. ಫಸ್ಟ್ ಟರ್ಮ್ ಏನಿದೆ ಅದನ್ನ ಆಂಟಿಸಿಡೆಂಟ್ ಅಂತ ಕರೀತಾರೆ, ಸೆಕೆಂಡ್ ಟರ್ಮ್ ಅನ್ನ ಕಾನ್ಸಿಕ್ವೆಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಅನುಪಾತ ಮತ್ತು ಸಮಾನುಪಾತ, ಅನುಪಾತ ಮತ್ತು ಸಮಾನುಪಾತ, ಅದರಲ್ಲಿ ಎ ಇಷ್ಟು ಬಿ ಅಂತ ಏನಿತ್ತಲ್ಲ ಅದರಲ್ಲಿ ಆಂಟಿಸಿಡೆಂಟಿಗೆ ಪೂರ್ವ ಪದ ಅಂತ ಕರೆದ್ರೆ ಕಾನ್ಸಿಕ್ವೆಂಟಿಗೆ ಉತ್ತರ ಪದ ಅಂತ ಕರೀತಾರೆ. ಪೂರ್ವ ಪದ, ಉತ್ತರ ಪದ, ಆಂಟಿಸಿಡೆಂಟ್, ಕಾನ್ಸಿಕ್ವೆಂಟ್. ಯಾವಾಗ್ಲೂ ರೇಷಿಯೋ ಬರಿಬೇಕಾದ್ರೆ ನಾವು ನೆನ್ಪಿಡಬೇಕಾಗಿರೋದು ಒಂದೇ ಸೇಮ್ ಕ್ವಾಂಟಿಟಿಗಳನ್ನ ಮಾತ್ರ ನಾವೇನ್ ಮಾಡಬೇಕು, ನಾವು ಕಂಪೇರ್ ಮಾಡಬೇಕು. ರೇಷಿಯೋ ಯಾವಾಗ್ಲೂ ಬೇರೆ ಬೇರೆ ಕ್ವಾಂಟಿಟಿಗಳನ್ನ ನಾವು ಕಂಪೇರ್ ಮಾಡಬಾರ್ದು, ಸೇಮ್ ಕ್ವಾಂಟಿಟಿನ ಕಂಪೇರ್ ಮಾಡಬೇಕು. ಒಂದೇ. ಎರಡನೇ ವಿಷಯ ಏನು ಅಂತಂದ್ರೆ ಯಾವಾಗ್ಲೂ ರೇಷಿಯೋನ ಎಕ್ಸ್ಪ್ರೆಸ್ ಮಾಡುವಾಗ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಯಾವುದೋ ಒಂದು ಕಾಮನ್ ಫ್ಯಾಕ್ಟರ್ ಏನಾದ್ರು ಇತ್ತು ಅಂತಂದ್ರೆ, ಸ್ಪೆಷಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಡಿವೈಡ್ ಮಾಡಿ ಅದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಯಾವಾಗಲೂ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಫ್ರಾಕ್ಷನ್ಸ್ ಅಲ್ಲಿ ಬರುತ್ತೆ ನೋಡ್ರಿ, 10/20 ಅಂತ ಇತ್ತು ಅನ್ಕೊಂಡ್ರೆ, ಈ 10/20 ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು, 10 1s 10 2s 1/2. ಈ ರೀತಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ನಾವು ರೇಷಿಯೋನ ಎಕ್ಸ್ಪ್ರೆಸ್ ಮಾಡಬೇಕು ಯಾವಾಗಲೂ. ಆಮೇಲೆ ಅವ್ರು ಕೊಡಬೇಕಾದ್ರೂ ಕೂಡ ಆಲ್ಮೋಸ್ಟ್ ಈ ರೀತಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಎರಡನೇದು ಅಂದ್ರೆ ಒಂದನೇದ್ದು ಸೇಮ್ ಕ್ವಾಂಟಿಟಿನ ಕಂಪೇರ್ ಮಾಡಬೇಕು. ಆಮೇಲೆ ಬರಿಬೇಕಾದ್ರೆ ರೇಷಿಯೋನಲ್ಲಿ ಆ ಟರ್ಮ್ಸ್ಗಳನ್ನ ಬರಿಬೇಕಾದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೀಬೇಕು. ಆಮೇಲೆ ರೇಷಿಯೋನ ನಾವೇನಂತ ಬರಿಬಹುದು ಅಂತಂದ್ರೆ ಒಂದು ಫ್ರಾಕ್ಷನ್ ಅಂತ ಅದನ್ನ ಇಮ್ಯಾಜಿನ್ ಮಾಡ್ಬೋದು. ಲೈಕ್ ಎ ಇಸ್ ಟು ಬಿ ಇದೆ ಅಂತಂದ್ರೆ ಇದನ್ನ ಫ್ರಾಕ್ಷನ್ ಫಾರ್ಮ್ ಯಾವ ರೀತಿ ಇರುತ್ತೆ ಅಂದ್ರೆ A/B. ಆಂಟಿಸಿಡೆಂಟ್ ನ್ಯೂಮರೇಟರ್ ಆಗಿ ಕೆಲಸ ಮಾಡಿದ್ರೆ ಕಾನ್ಸಿಕ್ವೆಂಟ್ ಡಿನಾಮಿನೇಟರ್ ಆಗಿ ಕೆಲಸ ಮಾಡುತ್ತೆ.
So A is to B is nothing but A by B. In the reverse order, if if there is a fraction like A by B, then we can write in the ratio form as A is to B. A by B ಅಂತ ಇದ್ರೆ ಅದನ್ನ A is to B ಅಂತ ಬರಿಬಹುದು, ಅಥವಾ A is to B ಅಂತ ಇದ್ರೆ ಅದನ್ನ A by B ಅಂತ ಬರಿಬಹುದು. ವೈಸ್ ವರ್ಸ ನಾವೇನ್ ಮಾಡಬಹುದು ಅಂತಂದ್ರೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಬಹುದು. ರೇಷಿಯೋನ ಫ್ರಾಕ್ಷನ್ಗೆ, ಫ್ರಾಕ್ಷನ್ನ ರೇಷಿಯೋಗೆ ಕನ್ವರ್ಟ್ ಮಾಡಬಹುದು. ಇನ್ನು ಪ್ರಪೋರ್ಷನ್ ಅಂತಂದ್ರೆ ಎರಡು ರೇಷಿಯೋಗಳನ್ನ ನಾವು ಈಕ್ವೇಟ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆ ಎರಡು ಕ್ವಾಂಟಿಟಿಗಳು ಪ್ರಪೋರ್ಷನ್ ಆಗಿದೆ ಅಂತ ಕರಿತೀವಿ. ಲೈಕ್ A is to B, C is to D. ಈ ಎರಡು ಕ್ವಾಂಟಿಟೀಸ್ ಇದೆ, ಈ ಎರಡು ಕ್ವಾಂಟಿಟೀಸ್ ಇದೆ, ಎ ಮತ್ತು ಬಿ, ಸಿ ಮತ್ತು ಡಿ. ಈ ಎರಡು ಕ್ವಾಂಟಿಟಿಗಳು ಈಕ್ವಲ್ ಆಯ್ತು ಅಂತಂದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದ್ರೆ ದೀಸ್ 4 ಕ್ವಾಂಟಿಟೀಸ್ ಆರ್ ಇನ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಸೊ ಪ್ರಪೋರ್ಷನ್ ಯೂಶುವಲಿ ಈ ರೀತಿ ಬರೀತಾರೆ, ಎ ಇಸ್ ಟು ಬಿ ಈಸ್ ಆಸ್. ಹೆಂಗ್ ಓದ್ಬೇಕು? ಎ ಇಸ್ ಟು ಬಿ ಈಸ್ ಆಸ್ ಸಿ ಇಸ್ ಟು ಡಿ. ಅಂದ್ರೆ ಎ ಇಸ್ ಟು ಬಿ ಹೆಂಗೆ ಎಷ್ಟಿದೆಯೋ ಅಷ್ಟೇ ಸಿ ಇಸ್ ಟು ಡಿ ಇದೆ ಅಂತ. ಈಸ್ ಆಸ್, ಎ ಇಸ್ ಟು ಬಿ ಈಸ್ ಆಸ್ ಸಿ ಇಸ್ ಟು ಡಿ. ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಈ ಟರ್ಮ್ಗಳನ್ನ ಮೀನ್ ಅಥವಾ ಮೀನ್ಸ್ ಅಂತ ಕರೀತಾರೆ. ಮೀನ್ಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಮಧ್ಯ ಪದಗಳು ಅಂತ ಕರೀತಾರೆ, ಮೀನ್ಸ್. ಇನ್ನು ಎ ಮತ್ತು ಡಿ ಏನಿದೆ ಕೊನೆಗೆ, ಇವುಗಳನ್ನ ಏನಂತ ಕರೀತಾರೆ ಅಂತಂದ್ರೆ ಎಕ್ಸ್ಟ್ರೀಮ್ಸ್ ಅಂತ ಕರೀತಾರೆ. ಎಕ್ಸ್ಟ್ರೀಮ್ಸ್, ಅಂತ್ಯ ಪದಗಳು, ಅಂತ್ಯ ಪದಗಳು ಅಂತ ಕರೀತಾರೆ. ನಾನು ಯೂಶುವಲಿ ಏನ್ ಮಾಡ್ತೀನಿ ಅಂತಂದ್ರೆ ಈ ಈಸ್ ಆಸ್ ಸಮಾನುಪಾತದ ಏನು ಚಿಹ್ನೆ ಇದೆ ಅದನ್ನ ನಾನು ಯೂಶುವಲಿ ಈಕ್ವಲ್ ಅಂತ ಬಳಸ್ಬಿಡ್ತೀನಿ. ನೋಡೋಣ, ನನಗೆ ಸ್ವಲ್ಪ ನೆನಪಿರ್ಲಿಲ್ಲ ಅಂತಂದ್ರೆ ಅದನ್ನ ಈಕ್ವಲ್ ಅಂತ ಬರ್ಬಿಡ್ತೀನಿ. ನೀವು ಅರ್ಥ ಮಾಡ್ಕೋಬೇಕು, ಈಕ್ವಲ್ ಈಸ್ ಇನ್ ದ ಸೆನ್ಸ್ ನಾನು ಇಲ್ಲಿ 4 ಚುಕ್ಕಿ ಬರೆಯೋ ಬದಲಿಗೆ ಅದನ್ನ ಈಕ್ವಲ್ ಅಂತ ಬರ್ದಿದ್ದೀನಿ ಅಂತ ಅಷ್ಟೇ. ಎ ಇಸ್ ಟು ಬಿ ಈಸ್ ಆಸ್ ಸಿ ಇಸ್ ಟು ಡಿ ಇಷ್ಟಿದೆ ಅಂತ ಅನ್ಕೊಳ್ರಿ. ಇಲ್ಲಿ ಈ ಮಧ್ಯ ಪದಗಳು ಮತ್ತು ಅಂತ್ಯ ಪದಗಳೇನಿದೆ, ಮೀನ್ಸ್ ಮತ್ತು ಎಕ್ಸ್ಟ್ರೀಮ್ಸ್, ಅವುಗಳ ನಡುವೆ ಒಂದು ರಿಲೇಶನ್ಶಿಪ್ ಇದೆ. ಏನ್ ರಿಲೇಶನ್ಶಿಪ್ ಅಂತಂದ್ರೆ ಪ್ರಾಡಕ್ಟ್ ಆಫ್ ಮೀನ್ಸ್ ವಿಲ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ದಟ್ ಈಸ್ AD ವಿಲ್ ಬಿ ಈಕ್ವಲ್ ಟು BC. ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ನೋಡಿ, ಇದು ಒಂದು ರೇಷಿಯೋ, ಇದನ್ನ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ನಾವು ಇಮ್ಯಾಜಿನ್ ಮಾಡಬಹುದು A by B ಅಂತ. CD ಅನ್ನೋದು ಕೂಡ ಒಂದು ರೇಷಿಯೋ ಆಗಿರೋದ್ರಿಂದ ಅದನ್ನು ಕೂಡ ನಾವು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇಮ್ಯಾಜಿನ್ ಮಾಡಬಹುದು C by D ಅಂತ. ನಾನು ಹೇಳಿದೆ ನಿಮಗೆ, ಎರಡು ರೇಷಿಯೋಗಳು ಈಕ್ವಲ್ ಆದಾಗ ಅದನ್ನ ನಾವು ಪ್ರಪೋರ್ಷನ್ ಅಂತ ಕರಿತೀವಿ ಅಂತ. ನೋಡಿ, A by B ಈಸ್ ಈಕ್ವಲ್ ಟು C by D ಅಂತ ಬರೀತೀವಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ D ಇಲ್ಲಿಗೆ ಬರುತ್ತೆ, B ಇಲ್ಲಿಗೆ ಬರುತ್ತೆ. ಸೊ A ಇಂಟು D ಅಂಡ್ ದಿಸ್ ಇಸ್ ಈಕ್ವಲ್ ಟು B ಇಂಟು C. ನೋಡಿ, AD ಈಕ್ವಲ್ ಟು BC, AD ಈಕ್ವಲ್ ಟು BC. ಅದನ್ನೇನೆ ಪ್ರಪೋರ್ಷನ್ ಅಲ್ಲಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಪ್ರಾಡಕ್ಟ್ ಆಫ್ ಮೀನ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂತ. ಈ ಒಂದು ಎಕ್ಸ್ಪ್ರೆಷನ್ ಇಂದ, ಈ ಒಂದು ರಿಸಲ್ಟ್ ಇಂದ ನಮಗೆ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅಂದ್ರೆ 3 ಕ್ವಾಂಟಿಟೀಸ್ಗಳು ಕೊಟ್ಬಿಟ್ಟಿರ್ತಾರೆ, ಇನ್ನೊಂದು ಕ್ವಾಂಟಿಟಿನ ಕೊಟ್ಟಿರೋದಿಲ್ಲ ನಮಗೆ, ಅದನ್ನ ವೇರಿಯಬಲ್ ಆಗಿ ಎಕ್ಸ್ ವೈ ಏನೋ ಕೊಡ್ತಾರೆ. ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಆ ಕ್ವಾಂಟಿಟಿಯ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಆ ರೀತಿ ಕ್ವಶನ್ಸ್ ನ ಇಲ್ಲಿಂದ ಕೇಳ್ತಾರೆ. ಓಕೆ, ಸೊ ಇದೇನಾಯ್ತು ಅಂತಂದ್ರೆ ರೇಷಿಯೋ ಮತ್ತು ಪ್ರಪೋರ್ಷನ್. ಈ ಪ್ರಪೋರ್ಷನ್ ಅಲ್ಲಿ ಯೂಶುವಲ್ ಆಗಿ 2 ರೀತಿಯ ಪ್ರಪೋರ್ಷನ್ ಬರುತ್ತೆ. ಅದನ್ನ ಹೇಳ್ತೀನಿ, 2 ರೀತಿಯ ಪ್ರಪೋರ್ಷನ್. ಪ್ರಪೋರ್ಷನ್ ಒಳಗಡೆ ಯಾವುದು 2 ರೀತಿಯ ಪ್ರಪೋರ್ಷನ್? ಒಂದು ಡೈರೆಕ್ಟ್ ಪ್ರಪೋರ್ಷನ್, ಇನ್ನೊಂದು ಇನ್ವರ್ಸ್ ಪ್ರಪೋರ್ಷನ್. ಫಸ್ಟ್ ಒನ್ ಯಾವುದು? ಡೈರೆಕ್ಟ್ ಪ್ರಪೋರ್ಷನ್. ಪ್ರಪೋರ್ಷನ್ ಒಳಗಡೆ ಇದು ಟೈಪ್ಸ್. ಫಸ್ಟ್ ಒನ್ ಈಸ್ ಡೈರೆಕ್ಟ್ ಪ್ರಪೋರ್ಷನ್. ಸೆಕೆಂಡ್ ಒನ್ ಇನ್ವರ್ಸ್ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಅನ್ನ ನೇರ ಸಮಾನುಪಾತ ಅಂತ ಕರೀತಾರೆ ಕನ್ನಡದಲ್ಲಿ. ಇದನ್ನ ಇನ್ವರ್ಸ್ ಪ್ರಪೋರ್ಷನ್ ನ ವಿಲೋಮ ಸಮಾನುಪಾತ ಅಂತ ಕರೀತಾರೆ, ಅಥವಾ ವಿಲೋಮಾನುಪಾತ ಅಂತಾನು ಹೇಳ್ತಾರೆ. ಅದನ್ನ ವಿಲೋಮಾನುಪಾತ ಅಂತಾನೆ ಬರೀರಿ, ಅಥವಾ ವಿಲೋಮ ಸಮಾನುಪಾತ. ಇನ್ವರ್ಸ್ ಪ್ರಪೋರ್ಷನ್, ಡೈರೆಕ್ಟ್ ಪ್ರಪೋರ್ಷನ್. ಏನ್ ಡೈರೆಕ್ಟ್ ಪ್ರಪೋರ್ಷನ್ ಅಂತಂದ್ರೆ 2 ಕ್ವಾಂಟಿಟೀಸ್ ಇದೆ ಅಂತ ಅನ್ಕೊಳ್ರಿ. ಒಂದು ಇನ್ಕ್ರೀಸ್ ಆಯ್ತು ಅಂತಂದ್ರೆ ಮತ್ತೊಂದು ಕೂಡ ಅದರ ಜೊತೆಗೆ ಗ್ರಾಜುವಲಿ ಇನ್ಕ್ರೀಸ್ ಆಗ್ತಿರ್ತದೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಒಂದ್ ಕಡೆ ಪೆನ್ ಅನ್ನ ತಗೊಳ್ರಿ, ಇನ್ನೊಂದು ಕಡೆ ಅದರ ಕಾಸ್ಟ್ ನ ತಗೊಳ್ರಿ. ಸಪೋಸ್
ಒಂದು ಪೆನ್ನ ಕಾಸ್ಟು 5 ರೂಪೀಸ್ ಇದೆ ಅಂತ ಅನ್ಕೊಳ್ರಿ. ನಾನೇನಾದರೂ 10 ಪೆನ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಎಷ್ಟು ಕಾಸ್ಟ್ ಆಗುತ್ತೆ? ನಮಗೆ ಗೊತ್ತು, ಇಟ್ ಕಾಸ್ಟ್ ₹50. ಈಗ ನೋಡಿ, ನಂಬರ್ ಆಫ್ ಪೆನ್ಸು ಏನಾಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ನಂಬರ್ ಆಫ್ ಪೆನ್ಸು ಇನ್ಕ್ರೀಸ್ ಆಯಿತು. ನಂಬರ್ ಆಫ್ ಪೆನ್ಸ್ ಇನ್ಕ್ರೀಸ್ ಆಗಿದೆ. ಗ್ರ್ಯಾಜುವಲಿ ಒಂದಕ್ಕೆ 5 ರೂಪೀಸು, 10ಗೆ 50 ರೂಪೀಸು. ನಂಬರ್ ಆಫ್ ಪೆನ್ಸ್ ಇನ್ಕ್ರೀಸ್ ಆದಂಗೆಲ್ಲನೂ ಕಾಸ್ಟು ಕೂಡ ಇನ್ಕ್ರೀಸ್ ಆಯಿತು. ಮೊದಲು ಕಾಸ್ಟ್ 5 ರೂಪೀಸ್ ಇತ್ತು, ಈಗ 50 ಜಾಸ್ತಿ ಆಯಿತು. ಇಲ್ಲಿ ನಂಬರ್ ಆಫ್ ಪೆನ್ಸ್ ಇನ್ಕ್ರೀಸು, ಕಾಸ್ಟ್ ಕೂಡ ಅದ್ರ ಜೊತೆಗೆ ಇನ್ಕ್ರೀಸ್ ಎರಡು ಕೂಡ ಇನ್ಕ್ರೀಸ್ ಆಗಿರೋದ್ರಿಂದ ಈ ರೀತಿಯ ಪ್ರಪೋರ್ಷನ್ ಅನ್ನ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಪ್ರಪೋರ್ಷನ್ ಅಂತಂದ್ರೆ ಎರಡು ಕ್ವಾಂಟಿಟೀಸ್ ಇರುತ್ತೆ. ಇಲ್ಲಿ ಪೆನ್ ಒಂದು ಕ್ವಾಂಟಿಟಿ, ಕಾಸ್ಟ್ ಒಂದು ಕ್ವಾಂಟಿಟಿ. ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದಂಗೆಲ್ಲ ಅದಕ್ಕೆ ತಕ್ಕಂಗೆ ಇನ್ನೊಂದು ಕ್ವಾಂಟಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನೋಡಿ, ಇಲ್ಲಿ ಇನ್ಕ್ರೀಸ್ ಆಯಿತು, ಇಲ್ಲಿಯೂ ಕೂಡ ಇನ್ಕ್ರೀಸ್. ಈ ಆರೋ ಮಾರ್ಕ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಬೇಡ್ರಿ ನೀವು. ನಾನು ಇದೇ ಆರೋ ಮಾರ್ಕ್ನ ಯೂಸ್ ಮಾಡಿ ನೆಕ್ಸ್ಟ್ ಈ ಡೈರೆಕ್ಟ್ ಮತ್ತು ಇನ್ವರ್ಸ್ ಪ್ರಪೋರ್ಷನ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಓಕೆ, ಎರಡೂ ಕೂಡ ಕಾಸ್ಟ್ ಇದು ನಂಬರ್ಗಳಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ಇದು ಡೈರೆಕ್ಟ್ ಪ್ರಪೋರ್ಷನ್. ಹಾಗಾದ್ರೆ ಇನ್ವರ್ಸ್ ಪ್ರಪೋರ್ಷನ್ ಅಂತಂದ್ರೆ ಏನು? ಇನ್ವರ್ಸ್ ಪ್ರಪೋರ್ಷನ್ ಅಂತಂದ್ರೆ, ಈಗ ಫುಡ್ ಇದೆ ಅಂತ ಅನ್ಕೊಳ್ರಿ. ಫುಡ್ ಬೇಡ, ತಗೊಳ್ರಿ, ನಡೀತದೆ. ಫುಡ್ಡು ಈ ಕಡೆ ಜನ ಮೆನ್ ಇದಾರೆ ಅಂತ ಅನ್ಕೊಳ್ರಿ. 10 kg ಫುಡ್, 10 kg ಫುಡ್ ಇದೆ. ಈ 10 kg ಫುಡ್ ಫುಡ್ 10 kg ಅಂದ್ರೆ ಇಲ್ಲೇನಾಗುತ್ತಂದ್ರೆ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದಂಗೆಲ್ಲ ಇನ್ನೊಂದು ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ರಿ. ಈಗ ಒಂದು ರೊಟ್ಟಿ ಇದೆ ಅಂತ ಅನ್ಕೊಳ್ರಿ. ಇದನ್ನ ರೊಟ್ಟಿ ಬೇಡ, ಕೆಲಸ ತಗೊಳ್ಳೋಣ. ಒಂದಕ್ಕೆ ರೊಟ್ಟಿ, ಫುಡ್ಡು, ಇನ್ವರ್ಸ್ ಪ್ರಪೋರ್ಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಲ್ಲ ನಿಮಗೆ. ಅಂದ್ರೆ ಒಂದು ಇನ್ಕ್ರೀಸ್ ಆದರೆ ಇನ್ನೊಂದು ಡಿಕ್ರೀಸ್ ಆಗಬೇಕು. ಎಸ್, ಒಂದು ರೂಮ್ಗೆ ಪೇಂಟ್ ಮಾಡ್ಬೇಕಂತ ಅನ್ಕೊಳ್ರಿ. ಬೆಸ್ಟ್ ಎಕ್ಸಾಂಪಲ್, ಒಂದು ರೂಮ್ಗೆ ಪೇಂಟ್ ಮಾಡಬೇಕು. ಒಬ್ಬನೇ ಪೇಂಟ್ ಮಾಡಿದ್ರೆ, ಒಂದು ರೂಮ್ ಇದೆ, ಓಕೆ, ಒಬ್ಬನೇ ಪೇಂಟ್ ಮಾಡಿದ್ರೆ ಇಲ್ಲಿ ಮೆನ್, ಇಲ್ಲಿ ಡೇಸ್. ಈಗ ಒಬ್ಬನೇ ಪೇಂಟ್ ಮಾಡಿದ್ರೆ ಎಷ್ಟು ದಿನ ತಗೊಳ್ತದ? ಅದು 5 days ಅಂತ ಅನ್ಕೊಳ್ರಿ. ಒಬ್ಬನೇ ಪೇಂಟ್ ಮಾಡಿದ್ರೆ ಆ ರೂಮನ್ನ 5 days ತಗೊಳ್ತದೆ ಅಂತ ಅನ್ಕೊಳ್ರಿ. ಒಂದು ವೇಳೆ ಇಬ್ರು ಪೇಂಟ್ ಮಾಡಿದ್ರೆ ಎಷ್ಟು ಡೇಸ್ ತಗೊಳ್ತದ? ಅದು 5 ಬದಲಿಗೆ ಅದನ್ನ 6 ತಗೊಳ್ತಾರೆ. ಈಸಿ ಆಗುತ್ತೆ, ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗ್ತದೆ. ಒಬ್ಬನೇ ಪೇಂಟ್ ಮಾಡಿದ್ರೆ 6 days ತಗೊಂಡ್ರೆ, ಇಬ್ರು ಪೇಂಟ್ ಮಾಡಿದ್ರೆ 12 days ತಗೊಳ್ಳಲ್ಲ. ಯಾಕಂದ್ರೆ ಇಬ್ರು ಒಂದೇ ರೂಮನ್ನೇ ಪೇಂಟ್ ಮಾಡ್ತಾ ಇರೋದ್ರಿಂದ ಇಬ್ರು ಅಲ್ಲಿ 6 ತಗೊಳ್ಳಲ್ಲ, ಅದರ ಅರ್ಧ ತಗೊಂತದೆ, 3 days ತಗೊಂತದೆ ಅಲ್ಲಿ. ಒಂದು ವೇಳೆ 3 ಜನ ಏನಾದ್ರು ಪೇಂಟ್ ಮಾಡ್ತಾ ಇದ್ರು ಅಂತಂದ್ರೆ 2 ದಿನದಲ್ಲಿ ಮುಗಿದೋಗ್ತದೆ. 2 ದಿನದಲ್ಲಿ ಮುಗಿದೋಗ್ತದೆ. ಈಗ ನೋಡ್ರಿ, ಜನ ಜಾಸ್ತಿ ಆಗ್ತಾ ಹೋದಂಗೆಲ್ಲ ದಿನಗಳು ಕಡಿಮೆ ಆಗ್ತದೆ. ಸೊ ಒಂದು ಇನ್ಕ್ರೀಸ್ ಆಗ್ತಿದೆ, ನಂಬರ್ ಆಫ್ ಮೆನ್ ಇನ್ಕ್ರೀಸ್ ಆಗ್ತದೆ, ಆದರೆ ನಂಬರ್ ಆಫ್ ಡೇಸ್ ಡಿಕ್ರೀಸ್ ಆಗ್ತಾ ಇದೆ. ಫುಡ್ ಮೇಲೂ ಬರುತ್ತದು, ಬಟ್ ಪ್ರಾಬ್ಲಮ್ಸ್ ಬಂದಾಗ ಹೇಳ್ತೀನಿ. ಮೆನ್ ಜಾಸ್ತಿ ಆದಂಗೆಲ್ಲ ಡೇಸ್ ಕಡಿಮೆ ಆಗ್ತದೆ. ಫುಡ್ ಮೇಲೆನೆ ಹೇಳೋದಾದ್ರೆ ನೋಡಿ, ಒಂದಷ್ಟು ಚೀಲಗಳು ಏನೋ ರೈಸೋ ಏನೋ ಇದೆ ಅಂತ ಅನ್ಕೊಳ್ರಿ. ಓಕೆ, ಇಲ್ಲಿ ಸೇಮ್ ಇದೇ ತಗೊಳ್ರಿ. ಮೆನ್ ಮತ್ತು ಡೇಸ್ ಒಂದು 10 ಚೀಲ ಇದೆ ಅಂತ ಅನ್ಕೊಳ್ರಿ. 10 ಚೀಲ ಇದೆ. ಈ 10 ಚೀಲ 5 ಜನರಿಗೆ
10 ದಿನಕ್ಕೆ ಆಗ್ತದೆ ಅಂತ ಅನ್ಕೊಳ್ಳೋಣ. 5 ಜನ ಇದ್ರು ಅಂತಂದ್ರೆ 10 ದಿನಕ್ಕೆ ಸಾಕಾಗ್ತದೆ. ಅದೇ ಒಂದು ವೇಳೆ 10 ಜನ ಬಂದ್ರು ಅಂತಂದ್ರೆ 20 ದಿನಕ್ಕೆ ಸಾಕಾಗ್ತದೆ ಏನದು? ಇಲ್ಲ, ಬೇಗನೆ ಖಾಲಿ ಆಗ್ತದೆ. ಬೇಗ ಅಂತಂದ್ರೆ 5 ದಿನಕ್ಕೆ ಮುಗಿದೋಗ್ತದೆ. ನೋಡಿ, ಜನ ಜಾಸ್ತಿ ಆದ್ರು ಬಟ್ ಇಲ್ಲಿ ದಿನಗಳು ಕಡಿಮೆ ಆಯ್ತು. ಜನ ಅನ್ನೋ ಕ್ವಾಂಟಿಟಿ ಜಾಸ್ತಿ ಆದ್ರೆ ದಿನ ಅನ್ನೋ ಕ್ವಾಂಟಿಟಿ ಕಡಿಮೆ ಆಯ್ತು. ಇನ್ವರ್ಸ್. ಮೆನ್ ಜಾಸ್ತಿ ಆದಂಗೆಲ್ಲ ಡೇಸ್ ಕಡಿಮೆ ಆಯ್ತು. ಜನ ಜಾಸ್ತಿ ಆದ್ರೂ ದಿನಗಳು ಕಡಿಮೆ ಆಯ್ತು. ಸೊ ಒಂದು ಇನ್ಕ್ರೀಸ್ ಆಗ್ತಾ ಇದೆ, ಇನ್ನೊಂದು ಡಿಕ್ರೀಸ್ ಆಗ್ತಾ ಇದೆ. ಈ ರೀತಿಯ ಪ್ರಪೋರ್ಷನ್ ಅನ್ನ ನಾವು ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೀವಿ. ಎರಡೂ ಸೈಮಲ್ಟೇನಿಯಸ್ ಆಗಿ ಜಾಸ್ತಿ ಆಗ್ತಿದ್ರೆ ಅಥವಾ ಎರಡೂ ಸೈಮಲ್ಟೇನಿಯಸ್ ಆಗಿ ಕಡಿಮೆ ಆಗ್ತಿದ್ರೆ ಅದನ್ನ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಡಿಕ್ರೀಸ್, ಇನ್ನೊಂದು ಡಿಕ್ರೀಸ್ ಆದ್ರೆ ಇನ್ನೊಂದು ಇನ್ಕ್ರೀಸ್, ಈ ರೀತಿ ಆಗ್ತಿತ್ತು ಅಂತಂದ್ರೆ ಅದನ್ನ ಇನ್ವರ್ಸ್ ಪ್ರಪೋರ್ಷನ್ ಅಂತ ನಾವು ಕರಿತೀವಿ. ಸೊ ಇವು ಎರಡು ಏನು ಅಂತಂದ್ರೆ ಪ್ರಪೋರ್ಷನ್ ಅಲ್ಲಿ ಎರಡು ಟೈಪ್ಸ್, ಡೈರೆಕ್ಟ್ ಮತ್ತು ಇನ್ವರ್ಸ್. ಈಗ ಎ ಇನ್ಕ್ರೀಸ್ ಆದಂಗೆಲ್ಲನೂ ಬಿ ಕೂಡ ಇನ್ಕ್ರೀಸ್ ಆಗ್ತಿತ್ತು ಅಂತಂದ್ರೆ ಅದನ್ನ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತಾರೆ. ಅದನ್ನ ಸಿಂಬಲಿಕಲಿ ಹೆಂಗ್ ಬರೀತಾರೆ ಅಂದ್ರೆ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಈ ರೀತಿ ಆಲ್ಫಾ ತರ ಬರೀತಾರೆ. ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂತ. ಒಂದ್ ವೇಳೆ ಒಂದು ಇನ್ಕ್ರೀಸ್ ಆದಾಗ ಇನ್ನು ಡಿಕ್ರೀಸ್ ಆಗ್ತಿತ್ತು ಅಂತಂದ್ರೆ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ, 1/b ಅಂತ ಬರೀಬೇಕು. ಬಟ್ ಓದೋದು ಯಾವ ರೀತಿ ಬರೀಬೇಕು? ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಓದ್ಬೇಕು. ಮತ್ತೆ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/2 ಹಂಗ್ ಓದ್ಬಾರ್ದು. ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಓದ್ಬೇಕು. ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ. ಇದು ಡೈರೆಕ್ಟ್ ಪ್ರಪೋರ್ಷನ್, ಇದು ಇನ್ವರ್ಸ್ ಪ್ರಪೋರ್ಷನ್. ಒಂದ್ ವೇಳೆ ಸಿಂಬಾಲಿಕಲಿ ಕೇಳಿದ್ರೆ, ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ, ನಾವು ಈ ರೀತಿ ಸಾಲ್ವ್ ಮಾಡಬಹುದು. ಓಕೆ, ಸೊ ಇದು ರೇಷಿಯೋ ಮತ್ತು ಪ್ರಪೋರ್ಷನ್. ಇದ್ರ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ನ ಈಗ ಸಾಲ್ವ್ ಮಾಡೋಣ. ಡೈರೆಕ್ಟ್ ಪ್ರಪೋರ್ಷನ್ ಇದ್ದಾಗ ಅಷ್ಟೊಂದು ಕನ್ಫ್ಯೂಸ್ ಆಗೋದಿಲ್ಲ. ಇನ್ವರ್ಸ್ ಪ್ರಪೋರ್ಷನ್ ಬಂತು ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಸಿಂಪಲ್ ಆಗಿ ಒಂದೆರಡು ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಅದನ್ನು. Write the ratio of 1 kg and 700 grams. Simple problem. 1 kg and 700. ರೇಷಿಯೋ ಆಫ್ ಅಂತ ಹೇಳಿ ಯಾವ್ದು ಫಸ್ಟ್ ಕ್ವಾಂಟಿಟಿ ಕೊಟ್ಟಿರ್ತಲ್ಲ ಅದೇ ಫಸ್ಟ್ ಬರಬೇಕು, ನೆಕ್ಸ್ಟ್ ಕ್ವಾಂಟಿಟಿ ಅದು ನೆಕ್ಸ್ಟೇ ಬರಬೇಕು. ಈಗ ನೋಡಿ 1 kg ಮತ್ತು 700 ಗ್ರಾಮ್ಸ್ ಇವುಗಳ ರೇಷಿಯೋ ಬರೀರಿ ಅಂತ ಹೇಳ್ತಾರೆ. ರೇಷಿಯೋ ಬರೀರಿ ಅಂತ ಹೇಳಿದ್ರೆ ಎರಡು ಕ್ವಾಂಟಿಟಿಗಳು ಸೇಮ್ ಇರಬೇಕು, ಯೂನಿಟ್ಸ್ ಸೇಮ್ ಇರಬೇಕು. ಯೂನಿಟ್ಸ್ ಸೇಮ್. ರೇಷಿಯೋನಲ್ಲಿ ಯಾವಾಗಲೂ ನಾವು ನ್ಯೂಮರಿಕಲ್ ವ್ಯಾಲ್ಯೂ ಮಾತ್ರ ಬರೀತೀವಿ, ಅವುಗಳ ಯೂನಿಟ್ನ ಬರೆಯಲ್ಲ. ಯಾಕೆ ಬರೆಯಲ್ಲ ಅಂತಂದ್ರೆ ಆ ಯೂನಿಟ್ಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕ್ಯಾನ್ಸಲ್ ಮಾಡ್ತೀವಿ. ಯಾಕೆ ಕ್ಯಾನ್ಸಲ್ ಮಾಡ್ತೀವಿ ಅಂತಂದ್ರೆ ಯೂನಿಟ್ಗಳು ಸೇಮ್ ಇರಬೇಕು. ಆ ರೀತಿಯ ಕ್ವಾಂಟಿಟಿಗಳನ್ನೇ ನಾವು ಕಂಪೇರ್ ಮಾಡೋದು. ಇಲ್ಲಿ ನೋಡಿ ಕೆಜಿ ಇದೆ, ಇಲ್ಲಿ ಗ್ರಾಮ್ಸ್ ಇದೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ನಾವೇನ್ ಮಾಡಬೇಕು? ಚೇಂಜ್ ಮಾಡಬೇಕು. ಬೆಟರ್ ಟು ಚೇಂಜ್ ಕೆಜಿ ಟು ಗ್ರಾಮ್. 1 kgನ ಗ್ರಾಮ್ನಲ್ಲಿ ಬರೆಯೋದಾದ್ರೆ ಅದನ್ನ ಏನಂತ ಬರೀಬಹುದು? 1000 ಗ್ರಾಮ್ ಅಂತ ಬರೀಬಹುದು. ಈಸ್ಟು ರೇಷಿಯೋ ಹೇಳಿರೋದ್ರಿಂದ ಈಸ್ಟು 700 ಗ್ರಾಮ್ಸ್. ನೋಡಿ ಎರಡು ಕೂಡ ಗ್ರಾಮ್ಸ್ ಅಲ್ಲಿ ಆಗಿರೋದ್ರಿಂದ ಗ್ರಾಮ್ಗಳನ್ನು ನಾವು ತೆಗಿಬೇಕು. ಆಮೇಲೆ ಝೀರೋಗಳನ್ನ ಕ್ಯಾನ್ಸಲ್ ಮಾಡಿ 20 ಹೋಯ್ತು. ಅಥವಾ ನೀವು ಇದನ್ನ ಫ್ರಾಕ್ಷನ್ ಅಂತ ಕೂಡ ಇಮ್ಯಾಜಿನ್ ಮಾಡ್ಬೋದು. 1000 ಗ್ರಾಮ್ಸ್ ಡಿವೈಡೆಡ್ ಬೈ 700 ಗ್ರಾಮ್ಸ್. ಸೊ ಗ್ರಾಮ್ ಕ್ಯಾನ್ಸಲ್ ಆಯ್ತು, 0 ಕ್ಯಾನ್ಸಲ್ ಆಯ್ತು. ಸೊ ಅದೇನೆ ಇಲ್ಲಿ ನಾವು ರೇಷಿಯೋನಲ್ಲಿ ಬರ್ಕೊಂಡಿದ್ದು 10:7. ಸೊ 1 kg ಮತ್ತು 700 ಗ್ರಾಮ್ಸ್ ಇವುಗಳನ್ನ ರೇಷಿಯೋನಲ್ಲಿ ಬರೆದಾಗ ಯಾವ ರೀತಿ ಬರಿಬೇಕಾಗ್ತದೆ? 10:7 ಅಂತ ಬರಿಬೇಕಾಗ್ತದೆ. ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ರೇಷಿಯೋನಲ್ಲಿ ಬರಿತೀವಿ ಕೊಟ್ಟಿರ್ತಕ್ಕಂಥ. ಇನ್ನೊಂದಿದೆ ನೋಡಿ, 1 year and 8 months. 1 year and 8 months. ಇದನ್ನ ನಾವೇನ್ ಮಾಡಬೇಕು? NTHS ರೇಷಿಯೋನಲ್ಲಿ ಬರಿಬೇಕು. ಬಟ್ ಕ್ವಾಂಟಿಟೀಸ್ಗಳು ನೋಡ್ರಿ, ಇಲ್ಲಿ ಯೂನಿಟ್ ಇಯರ್ ಇದೆ, ಇಲ್ಲಿ ಯೂನಿಟ್ ಮಂತ್ ಇದೆ. ಎರಡು ಕೂಡ ಸೇಮ್ ಯೂನಿಟ್ಗೆ ತರಬೇಕು ನಾವು. 1 year is nothing but 12 months. So 12 months is to ಇಲ್ಲಿ 8 months.
ಮಂತ್ ಹೋಗ್ಲಿ 12 8 ಇದೆ, ಡಿವೈಡ್ ಮಾಡಿ. ಹೇಳಿದ್ನಲ್ಲ ಸಿಂಪ್ಲೆಸ್ಟ್ ಫಾರ್ಮಿಗೆ ಬರೀಬೇಕು. ರೇಷಿಯೋ ಯಾವಾಗಲೂ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇರಬೇಕು. 12:8 ಅಂತೇಳಿ ಬರಿಬಾರ್ದು, ಅದನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ತರಬೇಕು ನಾವು. 4 2 8, 4 3 12. So 3:2. 3:2. This is the simplest form and this is the ratio of 1 year and 8 months. ಓಕೆ, ಸೊ ಇದು ಏನಂದರೆ ರೇಷಿಯೋಗೆ ಸಂಬಂಧಪಟ್ಟಂಥ ಬೇಸಿಕ್ ಲೆವೆಲ್ ಆಫ್ ಕ್ವಶನ್ಸ್ ಇದು. ಇನ್ನು ಸ್ವಲ್ಪ ಬೇರೆ ಬೇರೆ ರೀತಿ ಕ್ವಶನ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.